ಸೊ ನಿಮ್ಮ ಹತ್ರ ಯಾವ್ದಾದ್ರು ಸೆಕೆಂಡ್ ಹ್ಯಾಂಡ್ ಫೋನ್ಸ್ ಇದೆಯೋ, ನೀವೇನಾದ್ರೂ ಸೇಲ್ ಮಾಡಿ ಬೈಬ್ಯಾಕ್ ಮಾಡಬೇಕು ಅಂದ್ರೂ ನಮ್ಮ ಹತ್ರ ಅವೈಲೇಬಲ್ ಇದೆ. ಬೈಬ್ಯಾಕು ಮಾಡ್ತೀವಿ. ಹೆಂಗೆ ಅಂದ್ರೆ ನಿಮ್ದು ಮಾರ್ಕೆಟಲ್ಲಿ ನಿಮ್ಮ ಫೋನ್ಗೆ ಏನು ವ್ಯಾಲ್ಯೂ ಕೊಡ್ತಾರೆ ಅದಕ್ಕಿಂತ ಒಳ್ಳೆ ಪ್ರೈಸ್ ನಾವು ಮಾರ್ಕೆಟಲ್ಲಿ ಕೊಡ್ತೀವಿ. ನಿಮ್ಮ ಫೋನು ಒಳ್ಳೆ ರೇಟಿಗೆ ಕೊಡ್ತೀವಿ, ನಮ್ಮ ಫೋನು ಬೈಬ್ಯಾಕಲ್ಲಿ ನಿಮಗೆ ಒಳ್ಳೆ ರೇಟಲ್ಲಿ ಹಾಕ್ಕೊಡ್ತೀವಿ. ನಿಮಗೆ ಸೆಕೆಂಡ್ಸ್ ನಿಮ್ದು ಹಳೆ ಫೋನ್ ಕೊಟ್ಟು ಹೊಸ ಫೋನ್ ಬೇಕಾದರೂ ಪರ್ಚೇಸ್ ಮಾಡ್ಬೋದು. ಇಲ್ಲ ನೀವು ಸೆಕೆಂಡ್ಸ್ ಫೋನ್ ಕೊಟ್ಟು ಇಲ್ಲ ನಮ್ಮ ಹತ್ರ ನೀವು ಮತ್ತೆ ಸೆಕೆಂಡ್ಸ್ ಫೋನ್ ಬೇರೆದು ಬೈಬ್ಯಾಕು ಮಾಡ್ಕೋಬೋದು. ಎಲ್ಲಾನು ಮಾಡ್ಕೋಬೋದು. ಎಲ್ಲ ಆಪ್ಷನ್ಸು ನಿಮ್ಮ ಹತ್ರ ಸಿಗುತ್ತೆ. ಆಮೇಲೆ ಅದು ಬಂದು ನಿಮಗೆ ಬಜೆಟ್ ಕಡಿಮೆ ಇದೆ, ಬಜೆಟ್ ಇಲ್ಲ, ಲೋ ಬಜೆಟ್ ಅಂತ ಅಂದರೆ ನಿಮಗೆ ಬ್ಯಾಂಕಿಂದ ಪ್ರೀ ಅಪ್ರೂವ್ಡ್ ಲಿಮಿಟ್ ಇದ್ರೆ ನಿಮ್ಮ ಡೆಬಿಟ್ ಕಾರ್ಡಲ್ಲಿ ಸೆಕೆಂಡ್ ಹ್ಯಾಂಡ್ ಫೋನ್ಗೆ ಬ್ರ್ಯಾಂಡ್ EMIನೂ ಕನ್ವರ್ಟ್ ಮಾಡ್ಕೊಡ್ತೀವಿ. ಅದು ಬಂದು ನಿಮಗೆ 3 months, 6 months, 9 months ಆ್ಯಂಡ್ 12 months ಬರುತ್ತೆ. ನಿಮಗೆ 3 months ಆ್ಯಂಡ್ 6 months ಸ್ಕೀಮ್ಗೆ ವಿತೌಟ್ ಇಂಟ್ರೆಸ್ಟ್ ಬರುತ್ತೆ. ನಿಮಗೆ 9 months ಆ್ಯಂಡ್ 12 monthsಗೆ ವಿತ್ ಇಂಟ್ರೆಸ್ಟ್ ಬರುತ್ತೆ. ಅದು ಬ್ರ್ಯಾಂಡ್ EMI ಅಂತ ಹೇಳ್ತೀವಿ. ಬ್ರ್ಯಾಂಡ್ EMI ನಿಮಗೆ ಬ್ಯಾಂಕಿಂದ ನಿಮ್ಮ ಡೆಬಿಟ್ ಕಾರ್ಡಲ್ಲಿ ಪ್ರೀ ಅಪ್ರೂವ್ಡ್ ಲಿಮಿಟ್ ಕೊಟ್ಟಿರಬೇಕು. ಲಿಮಿಟ್ ಕೊಟ್ಟಿದ್ರೆ ಮಾತ್ರ ಸಾಧ್ಯ ನಿಮಗೆ ಡೆಬಿಟ್ ಕಾರ್ಡಲ್ಲಿ EMI ಮಾಡೋಕ್ಕೆ. ಅದಕ್ಕೆ ನೋ ಡಾಕ್ಯುಮೆಂಟೇಶನ್ಸ್, ಬರೀ ಡೆಬಿಟ್ ಕಾರ್ಡ್ ಸ್ವೈಪ್ ಮಾಡೋದು, EMI ಕನ್ವರ್ಟ್ ಮಾಡೋದು ಅಷ್ಟೇ. ಅದು ಬಿಟ್ಟು ನಿಮಗೆ ಹೊಸ ಫೋನ್ಸ್ಗೆ ಲೋನ್ EMI ತುಂಬ ಈಸಿಯಾಗಿರುತ್ತೆ. ಬರೀ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಬೇಕಾಗಿರುತ್ತೆ. ಅದು ಬಿಟ್ಟು ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಕೊಡಬೇಕಾಗಿರುತ್ತೆ ಅಷ್ಟೇ. ನಿಮ್ಗೆ ಎಲ್ಲ ಫೋನ್ಸು ಸಿಗುತ್ತೆ. 11,000 ಇಂದ ನಿಮಗೆ ಅಪ್ ಟು 1.5 lakh ತನಕನೂ ಲೋನ್ ಎಲಿಜಿಬಿಲಿಟಿ ಇರುತ್ತೆ. ಯಾವ್ದು ಬೇಕಾದರೂ ತಗೋಬೋದು ನೀವು. ಅಂದ್ರೆ ಮಿನಿಮಮ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ನೀವು ಹೊಸ ಕಸ್ಟಮರ್, ಮೊದಲನೇ ಸಲ ಲೋನ್ ಟ್ರೈ ಮಾಡ್ತಿದ್ದೀರಾ ಅಂದರೆ 35% ನಿಮಗೆ ಡೌನ್ ಪೇಮೆಂಟ್ ಮಾಡೋದಿರುತ್ತೆ. ನೆಕ್ಸ್ಟ್ ಟೈಮ್ ನಿಮಗೆ ಝೀರೋ ಡೌನ್ ಪೇಮೆಂಟ್ ಅವೈಲೇಬಿಲಿಟಿ ಇರುತ್ತೆ. ಝೀರೋ ಡೌನ್ ಪೇಮೆಂಟ್ ಆ್ಯಂಡ್ ವಿತ್ ಝೀರೋ ಇಂಟ್ರೆಸ್ಟ್. ಸೊ ನಮ್ಮ ಫಸ್ಟ್ ಫೋನ್ ಬಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಆನ್ 7 ಅಂತ. ಮೊದಲನೇ ಫೋನು ನಿಮ್ಮದು ಬಜೆಟ್ ಬಂದು 2500 ಸಿಗುತ್ತೆ. ರ್ಯಾಮ್ ಬಂದು ನಿಮಗೆ 2 GB ರ್ಯಾಮ್ ಸಿಗುತ್ತೆ. ಇಂಟರ್ನಲ್ ಸ್ಟೋರೇಜ್ 16 GB ಮೆಮೊರಿ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ ಬಜೆಟ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ A6 ಪ್ಲಸ್ ಅಂತ. ಇದರಲ್ಲಿ 4 GB ರ್ಯಾಮ್ ಬರುತ್ತೆ ಮತ್ತು ಇನ್ಬಿಲ್ಡ್ ಸ್ಟೋರೇಜ್ 64 GB ಬರುತ್ತೆ. ಇದು ಬಂದು ನಿಮಗೆ 4800 ಸಿಗುತ್ತೆ. ಇದಕ್ಕೆ ಬಾಕ್ಸ್ ಇಲ್ಲ, ಫೋನ್ ಇದೆ, ಆಮೇಲೆ ಬಿಲ್ ಇದೆ, ಒರಿಜಿನಲ್ ಬಿಲ್. ಕೆಲವೊಂದು ಬಾಕ್ಸ್ ಎಲ್ಲ ಹೋಗಿರುತ್ತೆ. ನೆಕ್ಸ್ಟ್ ಫೋನ್ ಬಂದು Oppo F9 Pro ಅಂತ. 6 GB ರ್ಯಾಮ್ ಆ್ಯಂಡ್ 64 GB ಸ್ಟೋರೇಜ್ ಬರುತ್ತೆ. ಇದು ಬಂದು ನಿಮಗೆ 6500 ಸಿಗುತ್ತೆ. ಇದಕ್ಕೂ ಕೂಡ ಬಾಕ್ಸ್, ಚಾರ್ಜರ್, ಫೋನ್, ಬಿಲ್ ಎಲ್ಲ ಇದೆ, ಫುಲ್ ಕಿಟ್. ನಮ್ಮ ಹತ್ರ ಡಿಸ್ಪ್ಲೇ ಚೇಂಜ್ ಆಗಿರೋದು, ಬ್ಯಾಟ್ರಿ ಚೇಂಜ್ ಆಗಿರೋದು ಇನ್ಯಾವುದು ಫೋನ್ ಸಿಗಲ್ಲ. ಎಲ್ಲ ಜೆನ್ಯೂನ್ ಫೋನ್ ಸಿಗುತ್ತೆ. ಇದು ಬಂದು ನೆಕ್ಸ್ಟ್ ಜಿಯೋ ಸ್ಮಾರ್ಟ್ ಫೋನ್ ಬಂದಿರೋದು, ಜಿಯೋ ಫೋನ್ ನೆಕ್ಸ್ಟ್ ಅಂತ. ಇದು ಹೊಸದು ಇದೆ, ಸೀಲ್ಡು. ಇದು ಬರೀ 1 day ಓಲ್ಡ್ ಅಷ್ಟೇ. ಜಿಯೋ ಫೋನ್ ನೆಕ್ಸ್ಟ್ ಅಂತ. ಹೊಸದು ತಗೋತೀವಿ ಅಂದರೆ 7000 rupees ಆಗುತ್ತೆ. ಸೆಕೆಂಡ್ ಹ್ಯಾಂಡ್ ಬರೀ ಒನ್ ಡೇ ಓಲ್ಡ್ 6000 rupeesಗೆ ಸಿಗುತ್ತೆ. ವಿತ್ GST ಬಿಲ್ ಬರುತ್ತೆ. ನೆಕ್ಸ್ಟ್ ಬಂದು ಐಪ್ಯಾಡ್ ಬರುತ್ತೆ. ಐಪ್ಯಾಡ್ 4th generation, ವೈಫೈ, ಸೆಲ್ಯುಲಾರ್ ಇಲ್ಲ, ಓನ್ಲಿ ವೈಫೈ. ಇದು ಬಂದು ನಿಮಗೆ 64 GB ಬರುತ್ತೆ. ಆಲ್ಮೋಸ್ಟ್ 1.5 year ಓಲ್ಡ್ ಇದೆ. ರೇಟ್ ಬಂದು 8500 ಆಗುತ್ತೆ. ವೈಫೈ ಐಪ್ಯಾಡ್, ಸೆಲ್ಯುಲಾರ್ ಇಲ್ಲ. ನೆಕ್ಸ್ಟ್ ಬಂದು ನಿಮಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಟ್ಯಾಬ್ A ಅಂತ. ಇದರಲ್ಲಿ ನಿಮಗೆ 2 GB ರ್ಯಾಮ್ ಬರುತ್ತೆ, ಆಮೇಲೆ 32 GB ಸ್ಟೋರೇಜ್ ಬರುತ್ತೆ. ಈ ಟ್ಯಾಬಲ್ಲಿ ನಿಮಗೆ ಎಲ್ಲ ಆನ್ಲೈನ್ ಕ್ಲಾಸಸ್, ವರ್ಕ್ ಫ್ರಮ್ ಹೋಮು ಎಲ್ಲ ಮಾಡ್ಕೋಬೋದು. ಬಾಕ್ಸ್, ಬಿಲ್, ಚಾರ್ಜರ್ ಆ್ಯಂಡ್ ಎವ್ರಿಥಿಂಗ್ ಸಿಗುತ್ತೆ ಇದ್ರ ಜೊತೆಗೆ. ನೆಕ್ಸ್ಟ್ ಫೋನ್ ಬಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ J7 ಪ್ರೈಮ್ ಅಂತ. ಇದು 3 GB ರ್ಯಾಮ್ ಮತ್ತು 32 GB ಸ್ಟೋರೇಜ್ ಬರುತ್ತೆ. ಇದು ಬಂದು ನಿಮಗೆ 4800 ಸಿಗುತ್ತೆ ವಿತ್ ಬಾಕ್ಸ್, ಚಾರ್ಜರ್ ಆ್ಯಂಡ್ ಬಿಲ್. ನೆಕ್ಸ್ಟ್ ಫೋನ್ ಬಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ A9 Pro ಅಂತ. ಇದು ಒಂದು ಕಾಲದಲ್ಲಿ ಹೈಯೆಸ್ಟ್ ಬ್ಯಾಟ್ರಿ ಎವರ್, ಲಾಂಗ್ ಲಾಸ್ಟಿಂಗ್ ಬ್ಯಾಟ್ರಿ ಇದ್ದಿದ್ದು. 5000 mAh ಬ್ಯಾಟ್ರಿ ಫಸ್ಟ್ ಫೋನ್ ಬಂದಿದ್ದು ಸ್ಯಾಮ್ಸಂಗಲ್ಲಿ. ಇದರಲ್ಲಿ 4 GB ರ್ಯಾಮ್ ಮತ್ತು 32 GB ಇಂಟರ್ನಲ್ ಸ್ಟೋರೇಜ್ ಸಿಗುತ್ತೆ. ಇದು ನಿಮಗೆ 7000 rupeesಲ್ಲಿ ಸಿಗುತ್ತೆ ವಿತ್ ಬಾಕ್ಸ್ ಆ್ಯಂಡ್ ಎವ್ರಿಥಿಂಗ್. ನೆಕ್ಸ್ಟ್ ಫೋನ್ ಬಂದು ಪೋಕೋ, ಶ್ಯಾಮಿದು ಪೋಕೋ M2 ಅಂತ.
6 GB ರ್ಯಾಮ್ ಆ್ಯಂಡ್ 128 GB ಸ್ಟೋರೇಜ್ ಸಿಗುತ್ತೆ ನಿಮಗೆ. ಕ್ಯಾಮ್ರಾ ಕ್ವಾಲಿಟಿ ಎಲ್ಲ ಮತ್ತು ಗೇಮಿಂಗ್ ಪ್ರೊಸೆಸರ್ ಎಲ್ಲ ನಿಮಗೆ ಪೋಕೋ ಸೀರೀಸ್ ಮತ್ತು MI ಫೋನ್ಸಲ್ಲಿ ಗೇಮಿಂಗ್ ಪ್ರೊಸೆಸರ್ ಚೆನ್ನಾಗಿ ಸಿಗುತ್ತೆ. ಇದು ಬಂದು ನಿಮಗೆ 9800 ಸಿಗುತ್ತೆ. ನೆಕ್ಸ್ಟ್ ಫೋನ್ ಬಂದು ರಿಯಲ್ಮಿ ನಾರ್ಜೋ 20 ಅಂತ. ಇದು 4 GB ರ್ಯಾಮ್ ಆ್ಯಂಡ್ 64 GB ಮೆಮೊರಿ ಬರುತ್ತೆ ವಿತ್ ಬಾಕ್ಸ್ ಬಿಲ್ ಆ್ಯಂಡ್ ಚಾರ್ಜರ್. 7500 ಸಿಗುತ್ತೆ. ನೆಕ್ಸ್ಟ್ ಫೋನ್ ಬಂದು ಓಪೋ A9 2020 ಅಂತ. ಇದು ನಿಮಗೆ 5000 mAh ಬ್ಯಾಟ್ರಿ ಜೊತೆಗೆ ಬರುತ್ತೆ. ಆಮೇಲೆ 4 GB ರ್ಯಾಮ್ ಬರುತ್ತೆ, 128 GB ಇಂಟರ್ನಲ್ ಸ್ಟೋರೇಜ್ ಇರುತ್ತೆ. ಇದನ್ನು ಬಾಕ್ಸ್ ಬಿಲ್ ಚಾರ್ಜರ್ ಎಲ್ಲ ಇದೆ, 9000 ರುಪೀಸಿಗೆ ಸಿಗುತ್ತೆ. ನೆಕ್ಸ್ಟ್ ಫೋನ್ ಓಪೋ F19 Pro Plus 5G, ಎಲ್ಲರೂ ಇಷ್ಟಪಡ್ತಿರೋದು. 8 GB ರ್ಯಾಮ್ ಬರುತ್ತೆ, 8 GB ಪ್ಲಸ್ ಇದರಲ್ಲಿ 128 GB ಸ್ಟೋರೇಜ್ ಬರುತ್ತೆ. ಪ್ರೈಸ್ ಬಂದು ನಿಮಗೆ 16,000 ಆಗುತ್ತೆ. ಹೊಸದು 26,000, ಜಸ್ಟ್ 2 months ಓಲ್ಡ್ ಅಷ್ಟೇ. ಇನ್ನು 10 months ಅಂಡರ್ ವಾರಂಟಿ ಇದೆ. ನೆಕ್ಸ್ಟ್ ಫೋನ್ ಬಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ A22 5G. ಇದು 6 GB ರ್ಯಾಮ್ ಮತ್ತು 128 GB ಸ್ಟೋರೇಜ್ ಬರುತ್ತೆ. ಇದು ಬರೀ 8 days ಓಲ್ಡ್ ಅಷ್ಟೇ. 5G ಫೋನು, ಹೊಸ ಫೋನ್ 20,000 ರುಪೀಸ್, ಇದು ಬರೀ 16,000 ಸಿಗುತ್ತೆ. ಜಸ್ಟ್ 8 days ಓಲ್ಡ್ ಅಷ್ಟೇ. ನೆಕ್ಸ್ಟ್ ಫೋನ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ A70s, 6 GB ರ್ಯಾಮ್ 128 GB ಸ್ಟೋರೇಜ್ ಇರುತ್ತೆ. ಇದು ನಿಮಗೆ 11,000 ಸಿಗುತ್ತೆ. ನೆಕ್ಸ್ಟ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ A71 ಅಂತ. ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಎಲ್ಲ ಇದೆ, 8 GB ರ್ಯಾಮ್ ಇದೆ ಮತ್ತು 128 GB ಸ್ಟೋರೇಜ್ ಇದೆ. ಇನ್ನು 2 months ಅಂಡರ್ ವಾರಂಟಿ ಇದೆ, ಮೀನ್ಸ್ 10 months ಓಲ್ಡ್ ಫೋನ್. ಬಾಕ್ಸ್ ಚಾರ್ಜರ್ ಬಿಲ್ ಎಲ್ಲ ಸಿಗುತ್ತೆ, 16,000 ರುಪೀಸ್. ನೆಕ್ಸ್ಟ್ ಫೋನ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ 10 ಲೈಟ್ ಅಂತ. ಇದು 6 GB ರ್ಯಾಮ್ ಆ್ಯಂಡ್ 128 GB ಸ್ಟೋರೇಜ್ ಬರುತ್ತೆ. ಇದರಲ್ಲಿ ನಿಮಗೆ ಮೇನ್ ಬಂದು S Pen ಬರುತ್ತೆ, ಸ್ಟೈಲಸ್ ಅಂತ. ಈ ಫೋನು ಅಷ್ಟೇ, ಇನ್ನು 1 ತಿಂಗಳು ವಾರಂಟಿ ಇದೆ ಇದಕ್ಕೆ, ಮೀನ್ಸ್ 11 months ಓಲ್ಡ್ ಅಷ್ಟೇ. ಇದು ನಿಮಗೆ 16,500 ಸಿಗುತ್ತೆ. ನೆಕ್ಸ್ಟ್ ಬಂದು ಆ್ಯಪಲ್ ಐಫೋನ್ SE ಸೆಕೆಂಡ್ ಜನ್ರೇಷನ್ ಅಂತ. 64 GB ಬರುತ್ತೆ ಇಂಟರ್ನಲ್ ಸ್ಟೋರೇಜು ಮತ್ತು ಬ್ಯಾಟ್ರಿ ಹೆಲ್ತ್ ನಿಮಗೆ 89% ಬ್ಯಾಟ್ರಿ ಹೆಲ್ತ್ ಇದೆ. ಬಾಕ್ಸ್ ಬಿಲ್, ಚಾರ್ಜರ್, ಇಯರ್ಫೋನ್ಸ್ ಎಲ್ಲ ಫುಲ್ ಕಿಟ್. ಪ್ರೈಸ್ ಬಂದು 16,600. ನೆಕ್ಸ್ಟ್ ಬಂದು ಐಫೋನ್ 8 Plus ಅಂತ, 64 GB. ಐಫೋನ್ 8 Plus ಅಂತ 64 GB, ಬ್ಯಾಟ್ರಿ ಹೆಲ್ತ್ 87 ಇದೆ, 1 ವರ್ಷ ಹಳೆಯದು, ಇನ್ನು ಫುಲ್ ನೀಟ್ ಕಂಡೀಷನ್ ಇದೆ. ಬಾಕ್ಸ್ ಬಿಲ್, ಚಾರ್ಜರ್, ಇಯರ್ಫೋನ್ಸ್ ಎಲ್ಲ ಇದೆ. ಬರೀ ನಿಮಗೆ 18,500 ಸಿಗುತ್ತೆ. ನೆಕ್ಸ್ಟ್ ಫೋನ್ ಬಂದು ಐಫೋನ್ 11, ಇನ್ನು ಫೆಬ್ರವರಿ ತನಕ ವಾರಂಟಿ ಇದೆ, ಮೀನ್ಸ್ 2 months ವಾರಂಟಿ ಇದೆ. ಐಫೋನ್ 11 128 GB ಬರುತ್ತೆ. ಬ್ಯಾಟ್ರಿ ಹೆಲ್ತ್ ನಿಮಗೆ ಇದರಲ್ಲಿ 87 ಬ್ಯಾಟ್ರಿ ಹೆಲ್ತ್ ಇದೆ, 87 ಬ್ಯಾಟ್ರಿ ಹೆಲ್ತ್ ಇದೆ. ಮತ್ತು ನಿಮಗೆ ಈ ಫೋನಲ್ಲಿ ಬಾಕ್ಸ್ ಇದೆ, ಬಿಲ್ ಇದೆ ಮತ್ತು ಕೇಬಲ್ ಬರುತ್ತೆ ಅಷ್ಟೇ. 32,000, 128 GB ಸ್ಟೋರೇಜ್. ನೆಕ್ಸ್ಟ್ ಫೋನ್ ಐಫೋನ್ XS Max ಅಂತ. ಜಾಸ್ತಿ ಸ್ಟೋರೇಜ್ ಯಾರಿಗೆ ಬೇಕಾಗಿರುತ್ತೋ ಅವರು ಈ ಫೋನ್ ಪರ್ಚೇಸ್ ಮಾಡ್ತಾರೆ, ಯಾಕಂದರೆ ಇದರಲ್ಲಿ OLED ಸ್ಕ್ರೀನ್ ಇರುತ್ತೆ, ವಿಡಿಯೋ ರೆಸಲ್ಯೂಷನ್ ಜಾಸ್ತಿ ಇರುತ್ತೆ, ಗೇಮಿಂಗ್ ರೆಸಲ್ಯೂಷನ್ ಜಾಸ್ತಿ ಇರುತ್ತೆ. ಆಮೇಲೆ ನಿಮಗೆ 512 GB ಇದರಲ್ಲಿ ಎಕ್ಸ್ಟ್ರಾ 512 GB ನಿಮಗೆ ಸ್ಟೋರೇಜ್ ಸಿಗುತ್ತೆ. ಎಷ್ಟು ಬೇಕಾದರೂ ಫೋಟೋಸ್, ವೀಡಿಯೋಸ್, ಅಪ್ಲಿಕೇಶನ್ಸ್ ಎಲ್ಲ ಲೋಡ್ ಮಾಡ್ಬೋದು. ಬ್ಯಾಟ್ರಿ ಹೆಲ್ತ್ 89% ಇದೆ. ಪ್ರೈಸ್ 36,000. ನೆಕ್ಸ್ಟ್ ಬಂದು ಐಫೋನ್ 12, ಜಸ್ಟ್ 1.5 months ಓಲ್ಡು. ಐಫೋನ್ 12 ಬ್ಯಾಟ್ರಿ ಹೆಲ್ತ್ 100 ಇದೆ. ಐಫೋನ್ 12 ಅನ್ನ ಬ್ಯಾಟ್ರಿ ಹೆಲ್ತ್ 100, ಜಸ್ಟ್ 1.5 months ಓಲ್ಡ್. ಹೊಸದು ನಿಮಗೆ 63,000 ಸಿಗುತ್ತೆ, 128 GB. ಸೆಕೆಂಡ್ ಹ್ಯಾಂಡ್ ಬರೀ 42,000, ಜಸ್ಟ್ 1.5 months ಓಲ್ಡ್ ಅಷ್ಟೇ. ನೆಕ್ಸ್ಟ್ ಬಂದು ಐಫೋನ್ OnePlus 8 ಬಂದು ನಿಮಗೆ 8 GB ರ್ಯಾಮ್ ಆ್ಯಂಡ್ 128 GB ಸ್ಟೋರೇಜ್ ಸಿಗುತ್ತೆ. ಬಾಕ್ಸ್ ಬಿಲ್, ಚಾರ್ಜರ್ ಎಲ್ಲ ಇದೆ, ಫುಲ್ ಕಿಟ್. ಫೋನ್ ನೀಟ್ ಕಂಡೀಷನ್ ಇದೆ, ಏನೂ ಒಂದು ಸ್ಕ್ರ್ಯಾಚ್ ಇಲ್ಲ, ಏನೂ ಇಲ್ಲ. ವಾರಂಟಿ ಇಲ್ಲ, ವಾರಂಟಿ ಇದ್ರದ್ದು ಮುಗ್ದೋಗಿದೆ. ಪ್ರೈಸ್ ಬಂದು ನಿಮಗೆ 23,000 ಆಗುತ್ತೆ. ನೆಕ್ಸ್ಟ್ ಬಂದು ಸೇಮ್ OnePlus 8 Pro, ದಿಸ್ ಈಸ್ 8 ಆ್ಯಂಡ್ ದಿಸ್ ಈಸ್ 8 Pro. ಇದರಲ್ಲಿ ನಿಮಗೆ ರ್ಯಾಮ್ ಬಂದು 12 GB ಸಿಗುತ್ತೆ, 12 GB ರ್ಯಾಮ್ ಆ್ಯಂಡ್ ಪ್ಲಸ್ ನಿಮಗೆ ಇದರಲ್ಲಿ ಸ್ಟೋರೇಜ್ ಬಂದು 256 GB ಸಿಗುತ್ತೆ. ಇದರಲ್ಲಿ ಕ್ಯಾಮ್ರಾ ಕ್ವಾಲಿಟಿ, ಆಮೇಲೆ ಎಡ್ಜ್ AMOLED ಡಿಸ್ಪ್ಲೇ ಎಲ್ಲ ಸಿಗುತ್ತೆ. ಸೊ ಈ ಫೋನ್ ಫೀಚರ್ಸ್ ಎಲ್ಲ ಚೆನ್ನಾಗಿದೆ. ಇದು ಬಂದು 32,000ಗೆ ಸಿಗುತ್ತೆ ಸರ್. ಹಾಗೆ ನೀವೆಲ್ಲ ನೋಡ್ಬೋದು, ನಮ್ಮ ಹತ್ರ ಹೊಸ ಬ್ರ್ಯಾಂಡಲ್ಲಿ ಎಲ್ಲ ಮಾಡೆಲ್ಸ್ ಇದೆ, ಎಲ್ಲ ಬ್ರ್ಯಾಂಡು ಇದೆ.
ಇಲ್ಲಿ ನೋಡ್ಬೋದು ಓಪೋ ಇದೆ. ಅದ್ ಬಿಟ್ಟು ನಿಮ್ಗೆ ಜಿಯೋ ಫೋನ್ಸ್ ಇದೆ. ಜಿಯೋ ಫೋನ್ಸ್ ಅಲ್ಲಿ ನಿಮ್ಗೆ ಸ್ಮಾರ್ಟ್ ಫೋನ್ಸ್ ಸಿಗುತ್ತೆ, ಆಮೇಲೆ ನಿಮ್ಗೆ ಕೀಪ್ಯಾಡ್ ಫೋನ್ಸ್ ಬೇಸಿಕ್ ಸಿಗುತ್ತೆ. ಅದ್ ಬಿಟ್ರೆ ಬೇಸಿಕ್ ಫೋನ್ಸ್ ಅಲ್ಲಿ ನೋಕಿಯಾ ಸಿಗುತ್ತೆ. ಅದ್ ಬಿಟ್ರೆ ಐಟೆಲ್ ಬ್ರ್ಯಾಂಡ್ ಅಂತ ಇದೆ, ಅದನ್ನು ಸಿಗುತ್ತೆ. ಎಲ್ಲಾ ಫೋನ್ಸ್ ಸಿಗುತ್ತೆ ಬೇಸಿಕ್ ಅಲ್ಲೂ. ಇಲ್ಲಿ ಬಂದು ಓಪೋ ಬ್ರ್ಯಾಂಡ್ ಇದೆ. ಓಪೋನಲ್ಲಿ ಯಾವ ಮಾಡೆಲ್ ಬೇಕಾದ್ರೂ ಸಿಗುತ್ತೆ. ನೆಕ್ಸ್ಟ್ ಬಂದು ನಿಮ್ಗೆ ನೋಕಿಯಾದಲ್ಲಿ ಸ್ಮಾರ್ಟ್ ಫೋನ್ಸ್ ಇದೆ. ಅದು ಬಿಟ್ಟು ನಿಮ್ಗೆ ಓಪೋದಿದೆ, ವಿವೋ ಇದೆ, ಇದು ರಿಯಲ್ಮಿ ಕೂಡ ಇದೆ. ಪ್ರತಿಯೊಂದು ಮೊಬೈಲ್ ಯಾವ್ದು ಬೇಕಾದ್ರೂ ನಮ್ಮ ಹತ್ರ ಸ್ಟಾಕ್ ಸಿಗುತ್ತೆ. ಜಸ್ಟ್ ವಿಸಿಟ್ ಮಾಡಿ, ಏನಿಲ್ಲ ಸ್ಟಾಕ್ ಇರುತ್ತೆ. ಅಕಸ್ಮಾತ್ ನಮ್ಮ ಹತ್ರ ಇಲ್ಲ ಅಂದ್ರೂ ಆನ್ ಸ್ಪಾಟ್ ತಂದು ಕೊಡ್ತೀವಿ. ನಮಸ್ಕಾರ ಎಲ್ಲರಿಗೆ. ನನ್ನ ಹೆಸರು ಮೊಹಮ್ಮದ್ ಮೆಹರಾನ್ ಅಂತ. ನಮ್ಮ ಅಂಗಡಿ ಗ್ಯಾಜೆಟ್ ಝೋನ್ ಎಲೆಕ್ಟ್ರಾನಿಕ್ಸ್ ಲೊಕೇಟೆಡ್ ನಿಮಗೆ ಮೈಸೂರು ಮಂಡಿ ಮೊಹಲ್ಲಾದಲ್ಲಿ ಲೊಕೇಟೆಡ್ ಇದೆ. ನಿಯರ್ ಬೈ ಲ್ಯಾಂಡ್ ಮಾರ್ಕ್ ನಿಮಗೆ ಮೈಸೂರು ಮಂಡಿ ಪೊಲೀಸ್ ಸ್ಟೇಷನ್ ಇದೆ. ಅಲ್ಲಿ ಬಂದು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮ್ಗೆ ಅಡ್ರೆಸ್ ಹೇಳಿ ನಮ್ಮ ಅಂಗಡಿ ಹತ್ರ ಕಳ್ಸ್ಕೊತೀವಿ, ಏನಿಲ್ಲ. ಅದ್ ಬಿಟ್ಟು ನಮ್ಮ ಹತ್ರ ಎಲ್ಲ ಹೊಸ ಫೋನ್ಸ್ ಅವೈಲೇಬಲ್ ಇದೆ, ಬ್ರ್ಯಾಂಡ್ ನ್ಯೂ ಫೋನ್ಸು. ಅದ್ ಬಿಟ್ಟು ನಮ್ಮ ಹತ್ರ ಸೆಕೆಂಡ್ ಹ್ಯಾಂಡ್ ಮೊಬೈಲ್ಸ್ ಅವೈಲೇಬಲ್ ಇದೆ. ಅದ್ರ ಜೊತೆಗೆ ನಿಮಗೆ EMI ಆಪ್ಷನ್ಸು ಸಿಗುತ್ತೆ. EMI ಆಪ್ಷನ್ಸ್ ನಿಮಗೆ ಬಜಾಜ್ ಫಿನ್ಸರ್ವ್ ಇದೆ, ಹೋಮ್ ಕ್ರೆಡಿಟ್ ಇದೆ, TVS ಕ್ರೆಡಿಟ್ ಇದೆ, HDFC ಬ್ಯಾಂಕ್ ಇದೆ, IDFC ಫಸ್ಟ್ ಬ್ಯಾಂಕ್ ಇದೆ, ಸ್ಯಾಮ್ಸಂಗ್ ಫೈನಾನ್ಸ್ ಪ್ಲಸ್ ಇದೆ. ಎಲ್ಲ ಥರದ್ದು ನಿಮಗೆ ಲೋನ್ ಫೆಸಿಲಿಟೀಸ್ ಸಿಗುತ್ತೆ. EMI ಆಪ್ಷನ್ಸು ನಡೆಯುತ್ತೆ. ನಿಮಗೆ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ಗೆ 0 ಡೌನ್ ಪೇಮೆಂಟು ಸಿಗುತ್ತೆ. ಆಮೇಲೆ ಡೌನ್ ಪೇಮೆಂಟ್ ಅಲ್ಲಿ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಎಲ್ಲಾನು ಸಿಗುತ್ತೆ.